ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರ ನಮಸ್ಕಾರಗಳು. ವಿಚಾರ ಏನಪ್ಪ ಅಂದರೆ, ನಮ್ಮ ಏನು ಕರ್ನಾಟಕ ಸಾರಿಗೆ ಸಂಸ್ಥೆ 4 ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೆ, ಸಂಘಟನೆಯವರಿಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನೀವೇನು ಹೋರಾಟ ಅಂತ ಮಾಡ್ತಾ ಇದ್ದೀರಲ್ಲ, ಹೋರಾಟ ಮಾಡಿ, ಬೇಡ ಅಂತ ಹೇಳಲ್ಲ, ಭಾಳ ಅದ್ಭುತವಾದ ಹೋರಾಟ ಮಾಡಿ. ಫಸ್ಟು ನೀವೇನು ಸಂಘಟನೆಗಳು ಒಕ್ಕೂಟದವರು ಇದ್ದೀರಲ್ಲ, ನೀವೆಲ್ಲ ಫಸ್ಟು ಒಗ್ಗಟ್ಟಾಗಿ ನೀವು ನಿಮ್ಮ ಹೋರಾಟಕ್ಕೆ, ನಿಮ್ಮ ಪ್ರಚಾರಕ್ಕೋಸ್ಕರ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಿ, ಮುಸ್ಕಾರ ಮಾಡಿ. ಪಾಪ ಡ್ರೈವರ್ಗಳನ್ನ ಮನೆ ಕಳಿಸೋ ವ್ಯವಸ್ಥೆ ಮಾಡೋಕ್ಕೆ ಹೋಗಬೇಡಿ. ಈಗ 2021-22ರಲ್ಲಿ ಮಾಡಿದ್ರಲ್ಲ ಹೋರಾಟ, ಅವಾಗ ಎಷ್ಟು ಜನ? ಸುಮಾರು ಒಂದು 2,000 ಜನ ಮನೆಗೆ ಹೋದರು. ಇನ್ನು ಕೇವಲ 500 ಜನ ಮಾತ್ರ ಇನ್ನು ಕೆಲಸಕ್ಕೆ ಬಂದಿರೋದು ವಾಪಸ್ಸು. ಇನ್ನು ಸುಮಾರು 1,000-1,500 ಜನ ಇನ್ನು ಮನೇಲೇ ಇದ್ದಾರೆ. ಅವ್ರು ಕೆಲಸ ಇಲ್ದಂಗೆ ಮಾಡಿ ಹಾಕಿದ್ರಿ. ನಿಮ್ಮ ಮಾತು ಕೇಳ್ಕೊಂಡು ಎಲ್ಲ ನಿರ್ವಾಹಕರು ಮತ್ತು ಚಾಲಕರು ಹೋರಾಟ ಮಾಡಿ ಇವತ್ತು ಅವ್ರನ್ನ ಬೀದಿಗೆ ಬಂದು ನಿಲ್ಲಿಸ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ನೀವು ಹೊಂದಾಣಿಕೆ ಇಲ್ದಾನೆ, ಒಗ್ಗಟ್ಟಾಗ್ದಾನೆ, ಒಬ್ಬೊಬ್ಬರು ಒಂದೊಂದು ರೂಟ್ ಮಾಡ್ಕೆ ಕೂತ್ಕೊಂಡು ಹೋರಾಟ ಮಾಡಿದರೆ ಇವರು ಸಮಸ್ಯೆ ಬಗೆಹರಿಸೋರು ಯಾರು ಸಮಸ್ಯೆ ಬಗೆಹರಿಸೋದು? ಯಾವತ್ತು ನೀವು ಒಗ್ಗಟ್ಟಾಗೋದು? ಏನು 28 ಸಂಘಗಳು ಮಾಡ್ಕೊಂಡಿದ್ದೀರಿ 4 ನಿಗಮದಲ್ಲಿ. ಏನು 1-2 ಸಂಘಗಳು? ಯಾರಾದರೂ ಒಗ್ಗಟ್ಟಿದ್ರೆ ಒಬ್ಬರಾದ್ರೂ ಫಸ್ಟ್ ಒಗ್ಗಟ್ಟಾಗ್ರಿ. ಸುಮ್ಮನೆ ಡ್ರೈವರು ಕಂಡಕ್ಟರ್ ಜೀವನದಲ್ಲಿ ಆಟ ಆಡೋಕೆ ಹೋಗ್ಬೇಡಿ, ಗೊತ್ತಾಯ್ತಾ? ದಯವಿಟ್ಟು ಸಂಘಟನೆಯವರು ಅರ್ಥ ಮಾಡ್ಕೊಳ್ಳಿ. ನಮ್ಮ ಚಾಲಕರ ಮಧ್ಯೆ, ನಿರ್ವಾಹಕರ ಮಧ್ಯೆ ಆಟ ಆಡಬೇಡಿ, ಅವ್ರ ಜೀವನದಲ್ಲಿ ಆಟ ಆಡಬೇಡಿ. ಯಾರು ಕೂಡ ಇಲ್ಲಿ ತಿರ್ಕಸೋಕಿಗೆ ಯಾರು ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ತಮ್ಮ ಕುಟುಂಬವನ್ನು ಸಾಕಲಿಕ್ಕೆ, ತಂದೆ ತಾಯಿ, ಅಪ್ಪ ಅಮ್ಮ, ಮಕ್ಕಳು, ಹೆಂಡತಿ ಎಲ್ಲರನ್ನೂ ಸಾಕಬೇಕು ಅಂತ ಈ ಜೀವನ ಮಾಡ್ತಾಯಿದ್ದಾರೆ. ನೋಡಿ, ಇಡೀ ರಾತ್ರಿ ಒಬ್ಬೊಬ್ಬರೇ ಡ್ರೈವರ್ ಇರೋದು. ಈ ಸರ್ಕಾರಿ ಬಸ್ಗಳಲ್ಲಿ ಸುಮಾರು ಕಡೆ ನಿಜವಾಗ್ಲೂ ಬೇಜಾರಾಗುತ್ತೆ. ಎಷ್ಟು ಅದ್ಭುತವಾಗಿ ಗಾಡಿ ಓಡಿಸ್ತಾರೆ, ಎಷ್ಟು ಸೇಫ್ಟಿಯಾಗಿ ಜನಗಳನ್ನ ಕರ್ಕೊಂಬರ್ತಾರೆ. ಅವರ ಕೆಲಸಕ್ಕೆ ತಕ್ಕನಂಗೆ ಇವತ್ತು ಇವರಿಗೆ ವ್ಯವಸ್ಥೆ ಸರಿಯಾಗಿಲ್ಲ. ಸರಿಯಾದ ರೀತಿಯಲ್ಲಿ ಸಂಬಳ ಇಲ್ಲ, ಸರಿಯಾದ ರೀತಿಯಲ್ಲಿ ಪರಿಹಾರ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಇವ್ರಿಗೆ ಯಾವುದು ಸೆಕ್ಯೂರಿಟಿ ಅನ್ನೋದೇ ಇಲ್ಲ. ಇವರಿಗೆ ಯಾರು ಎಲ್ಲಿ ಹೊಡಿತಾರೋ ಏನಾಗುತ್ತೋ ಗೊತ್ತೇ ಇರಲ್ಲ ಪಾಪ. ನೋಡಿ, ಇವತ್ತೆಲ್ಲ BMTC ಬಸ್ಸುಗಳನ್ನು ಬೇರೆ ಜಿಲ್ಲೆಗಳಿಗೆಲ್ಲ ಬಿಟ್ಟಿದ್ದಾರೆ. ಬೆಂಗಳೂರಿಂದ ಬೇರೆ ಜಿಲ್ಲೆಗಳೇ, ಹೊಸಪೇಟೆ, ಗದಗ, ರಾಯಚೂರು, ಗುಲ್ಬರ್ಗ, ಶಿವಮೊಗ್ಗ ಎಲ್ಲ ಕಡೆನೂ ಇವತ್ತು, ಹುಬ್ಬಳ್ಳಿ, ಧಾರವಾಡ ಎಲ್ಲ ಕಡೆ BMTC ಬಸ್ಸು ಈ ಹಬ್ಬ ಹರಿದಿನಗಳಲ್ಲಿ ಬಿಡ್ತಾರೆ. ಎಲ್ಲ ನೀವು ಸಂಘಟನೆ ನಾಯಕರು ಹಬ್ಬದ ದಿನ ಮನೆಗಿರ್ತೀರಿ, ಹಬ್ಬದ ದಿನ ಆರಾಮಾಗಿ ಹೆಂಡ್ರ ಮಕ್ಕಳ ಜೊತೆ ಮನೆಗಿರ್ತೀರಾ. ಆದರೆ ಚಾಲಕರು ಮತ್ತು ನಿರ್ವಾಹಕರು ಜನಗಳನ್ನು ಊರೂರು ತಲುಪಿಸೋ ಕೆಲಸಕ್ಕಂತ ಮಾಡಿರ್ತಾರೆ. ಕೆಲಸಕ್ಕೆ ರಜೆ ಕೊಡಲ್ಲ ಅವರಿಗೆ. ಅದರಿಂದ ದಯವಿಟ್ಟು ಈವರೆಗೆ ಇವರ ಜೀವನದಲ್ಲಿ ನೀವು ಆಟ ಆಡಬೇಡಿ. ನಿಮ್ಮ ಆಟಗಳನ್ನು ನಿಮ್ಮ ಮನೇಲಿ ತೋರಿಸ್ಕೊಳ್ಳಿ. ಆದರೆ ಈ ಒಂದು ಸಂಸ್ಥೆ ಮೇಲೆ, ಈ ಸಂಸ್ಥೆಯ ಕೆಲಸ ಮಾಡೋರ ಮೇಲೆ ತೋರಿಸ್ಬೇಡಿ ಅಂತಂದೇಳಿ ಪ್ರತಿಯೊಬ್ಬ ಏನಿವತ್ತು ನಾಯಕರಿದ್ದೀರಲ್ಲ, 4 ನಿಗಮದ ಸಂಘಟನೆಯವರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಏನು ದೊಡ್ಡದಾಗಿ ಲ್ಯಾಡ್ ಲಬಕ್ ದಾಸ್ತಾರ ನೀವೆಲ್ಲ ನೀವು ರಿಟೈರ್ಡ್ ಆಗಿ ಅಧ್ಯಕ್ಷ ಆಗ್ಬಿಟ್ಟಿದ್ದೀರಲ್ಲ, ನಿಮ್ಮನ್ನೆಲ್ಲ ಕೇಳ್ಕೊತಿದ್ದೀನರಪ್ಪ, ದಯವಿಟ್ಟು ಇವ್ರ ಜೊತೆಗೆ ಆಟ ಆಡೋಕೆ ಹೋಗ್ಬೇಡಿ, ಇವ್ರ ಜೀವನದಲ್ಲಿ ಆಟ ಆಡೋಕೆ ಹೋಗ್ಬೇಡಿ, ಇವ್ರು ಒಳ್ಳೆ ಕೆಲಸ ಮಾಡಿ ಅಂತಂದೇಳಿ ಕೇಳ್ಕೊತ. ದಯವಿಟ್ಟು ಸಂಘಟನೆ ನಾಯಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾನು. ನೋಡಿ, ಸರ್ಕಾರ, ಹಿಂದಿನ ಯಡಿಯೂರಪ್ಪನವ್ರ ಸರ್ಕಾರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದರು. ಆದರೆ ನಿಮ್ಮ ನಾಯಕರುಗಳೇ ನೀವು ಒಗ್ಗಟ್ಟಿಲ್ಲ, ಒಬ್ಬೊಬ್ಬರು ಒಂದು ತೀರ್ಮಾನ ಮಾಡ್ಕೊತದ್ರಿ. ಪಾಪ ಚಾಲಕರಿಗೆ ಒಂದು ತೀರ್ಮಾನ ಮಾಡ್ಕೊತಿದ್ದಾರೆ, ನೌಕರರೇ ಒಂದು ತೀರ್ಮಾನ. ದಯವಿಟ್ಟು ನೀವೆಲ್ಲ ನಾಯಕರುಗಳು ಆಟ ಆಡಬೇಡಿ ಇವ್ರ ಜೀವನದಲ್ಲಿ. ಯಾಕಂದರೆ ಸರ್ಕಾರಕ್ಕೆ ಒತ್ತಾಯ ಮಾಡಿ, ನೀವು ಕೊಟ್ಟಷ್ಟು ಕೊಡಲಿ. ನೀವು ಅಲ್ಲರಿ ರಿಟೈರ್ಡ್ ಆಗಿರುತ್ತೆ, ಸುಮ್ಮನೆ ಮನೇಲಿ ಕುಂತ್ಕೊಳ್ಳಾರ್ದ ಏನೋ ದೊಡ್ಡ ಕಿತ್ತು ದಬಾಕ್ಬಿಡ್ತೀನಿ ಅಂತ ಇಲ್ಲಿ ಇದ್ದಾಗಲೇ ಏನು ಕಿತ್ತಕ್ಕಾಗಿಲ್ಲ. ಈ ರಿಟೈರ್ಡ್ ಆಗಿಬಿಟ್ಟು ಏನು ಗುಡ್ಡೆ ಹಾಕಿದ್ದೀರಾ? ಏನು ಗುಡ್ಡೆ ಹಾಕ್ತಾ ಇದ್ದೀರಾ ನೀವು? ಯಾರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ? ಯಾವ ನೌಕರರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ? ಇವತ್ತು ಹೋರಾಟ ಮಾಡಿದ್ರಿ, ಭಾಳ ಅದ್ಭುತವಾದ ಹೋರಾಟ ಮಾಡಿತ್ತು. ಎಷ್ಟು ಜನ ಒಗ್ಗಟ್ಟಾದ್ರಿ? ಅಲ್ಲಿ ಯಡಿಯೂರಪ್ಪನವ್ರು ಹೇಳಿದ್ರು, ನಾನು ತೀರ್ಮಾನ ಮಾಡ್ತೀನಿ, ಬೇಡ ನಾನು ಈ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದರು. ನೀವು ನಾಯಕರುಗಳೇ ಮಾತು ಕೇಳಿಲ್ಲ. ಇವತ್ತು ನಾವು ಸರ್ಕಾರಗಳನ್ನು ಬೈಯೋ ತಪ್ಪು. ಭಾಳ ಯೋಚನೆ ಮಾಡಿ ನೋಡಿದರೆ ಸರ್ಕಾರಗಳು ತಪ್ಪು ಭಾಳ ಕಡಿಮೆ ಇದೆ, ನಿಮ್ಮ ತಪ್ಪು ನಾಯಕರುಗಳು ತಪ್ಪೇ ಜಾಸ್ತಿ ಇದೆ. ತುಂಬ ತಪ್ಪು ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ. ದಯವಿಟ್ಟು ಬಿಟ್ಬಿಡಿ. ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಕೆಲಸಗಾರರಿಗೆ ಯಾವ ರೀತಿ ಸಂಬಳ ಇದೆಯೋ ಅವ್ರಿಗೆ ಅದೇ ರೀತಿ ಇವ್ರಿಗೂ ಕೂಡ ಬರಬೇಕು ಅಂತ ದಯವಿಟ್ಟು ಎಲ್ಲ ನಾಯಕರು, ಎಲ್ಲ 4 ನಿಗಮದ ನಾಯಕರು ಹೋರಾಟ ಮಾಡಿ ದಯವಿಟ್ಟು ಈ ನೌಕರರಿಗೆ ಅನುಕೂಲ ಮಾಡಿಕೊಡಿ ಅಂತಂದೇಳಿ ಪ್ರತಿಯೊಬ್ಬ ನಾಯಕರಿಗೂ ನಾನು ಕೇಳ್ಕೊತಾ ಇದ್ದೀನಿ. ಸರ್ಕಾರಕ್ಕಿಂತ ಹೆಚ್ಚು ತಪ್ಪು ನಿಮ್ಮದೇ ಇದೆ. ನಾವು ಭಾಳ ಯೋಚನೆ ಮಾಡಿ ನೋಡಿದಾಗ ಭಾಳ ಹಳ್ಳಕ್ಕೆ ಇಳಿದ ಮೇಲೆ ಗೊತ್ತಾಗುತ್ತೆ ಯಾರು ತಪ್ಪಿದೆ ಇದರಲ್ಲಿ ಅಂತಂದೇಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇಡ, ಇದು ಒಳ್ಳೆ ಕೆಲಸ ಮಾಡಿ, ಸಪೋರ್ಟ್ ಮಾಡಿ. ಈ ನೌಕರರ ಜೊತೆಗೆ ಆಟ ಆಡೋಕೆ ಹೋಗ್ಬೇಡಿ, ಇವ್ರ ಜೀವನದಲ್ಲಿ ಆಟ ಆಡೋಕೆ ಹೋಗ್ಬೇಡಿ. ನೀವು ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ತುಂಬ ಕಷ್ಟದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅದು ನೀವು ಕೆಲಸ ಮಾಡಿದ್ದೀರಾ, ಆದರೆ ಮಾಡಿದವ್ರಿಗೆ ಅನುಕೂಲ ಮಾಡಿಕೊಡಿ. ಪಾಪ 24 ಗಂಟೆ ಕೆಲಸ ಮಾಡ್ತಾರೆ. ನೀವೇನು ರಿಟೈರ್ಡ್ ಆಗಿಬಿಟ್ಟು ಸಂಘ ಕಟ್ಕೊಂಡು ಆರಾಮಾಗಿ ಏನೋ ರಾಜಕೀಯ ನಾಯಕರು ಸ್ವಲ್ಪ ಕೊಟ್ಟರೆ ಜೈ ಅನ್ಕೊಂಡು ಹೋಯ್ತಾ ಇದ್ದೀರಾ.
ಅವ್ರಿಗೆ ಬಕ್ಕಿ ಹಿಡ್ಕೊಂಡು ಹೋಯ್ತಾ ಇದ್ದೀರಾ. ಆ ಕೆಲಸ ಬಿಡಿ, ಫಸ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿ. ಫಸ್ಟು ಒಗ್ಗಟ್ಟಾಗಿ. ಇವತ್ತು ಚಾಲಕರು ನೋಡಿ ಸುಮಾರು 400-500 ಕಿಲೋಮೀಟ್ರ್ ಒಬ್ಬರೇ ಗಾಡಿ ಓಡಿಸ್ಕೊಂಬರ್ತಾರೆ ಬೆಂಗಳೂರಿಗೆ. ಗುಲ್ಬರ್ಗದಿಂದ, ರಾಯಚೂರಿಂದ, ಬೆಳಗಾಮಿಂದ ಒಬ್ಬೊಬ್ಬರೇ ಇಡೀ ರಾತ್ರೆಲ್ಲ ಗಾಡಿ ಓಡಿಸ್ಕೊಂಬರ್ತಾರೆ. ಅವರು ಸೋಕಿಗೋಸ್ಕರ ಅಲ್ಲ, ಅವರು ಬೆಳೆ ಬೇಯಿಸ್ಕೊಳಕ್ಕಲ್ಲ, ಜೀವನ ಮಾಡೋಕ್ಕೆ. ಇದನ್ನ ನಂಬ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ, ಇದನ್ನ ನಂಬ್ಕೊಂಡು ಸಂಸಾರ ಮಾಡ್ತಾ ಇದ್ದಾರೆ, ಇದನ್ನ ನಂಬ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಅಂಥವ್ರ ಹೊಟ್ಟೆ ಮೇಲೆ ಕಲ್ಲು ಹೊಡಕ್ಕೆ ಹೋಗ್ಬೇಡಿ, ಅಂಥ ಹೊಟ್ಟೆ ಮೇಲೆ ಕಲ್ಲು ಹೊಡಕ್ಕೆ ಹೋಗ್ಬೇಡಿ. ನೌಕರರ ಜೊತೆಗೆ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ, ನೌಕರರ ಜೊತೆಗೆ ಆಟ ಆಡಕ್ಕೆ ಹೋಗ್ಬೇಡಿ, ಅವ್ರ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ. ಬೇಡ, ಇಷ್ಟು ವರ್ಷ ಬರೀ ಕೆಲಸದ ಬರೋದು ಹೋರಾಟ ಮಾಡ್ಕೊಂಡು ಬಂದಿದ್ರಿ. ಸರ್ಕಾರಿ ನೌಕರರಿಗೆ ಒಂದೇ ಸಂಘಟನೆ ಇದೆ, ಸರ್ಕಾರಿ ನೌಕರರಿಗೆ ಒಂದೇ ಸಂಘಟನೆ ಇದೆ. ಕರೆ ಕೊಟ್ಟರೆ ಎಲ್ಲರೂ ಬರ್ತಾರೆ, ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊತಾರೆ. ಯಾವುದೇ ಹೋರಾಟ ಇಲ್ಲದೆ ಅವ್ರ ಸಮಸ್ಯೆಗಳು ಬಗೆಹರುತ್ತವೆ. ನಿಮ್ಮ ಹಂಗಲ್ಲ. ರಿಟೈರ್ಡ್ ಆದವರೆಲ್ಲ ಒಂದೊಂದು ಸಂಘಟನೆ ಮಾಡ್ಕೊಳ್ಳೋದು. ಯಾರ್ಯಾರು ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾರೋ ಅವರೆಲ್ಲ ಒಂದು ಸಂಘಟನೆ ಮಾಡ್ಕೊಂಡು ಪಾಪ ಬಂದು ಇಲ್ಲಿ ಡ್ರೈವರ್ ಕಂಡಕ್ಟರ್ ಜೊತೆಗೆ ಅವ್ರ ಜೀವನದಲ್ಲಿ ನೀವು ಆಟ ಆಡ್ತಾ ಇದ್ದೀರಿ. ಏನ್ರಿ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ? ಫಸ್ಟು ಒಗ್ಗಟ್ಟಾಗ್ರಿ, ಫಸ್ಟ್ ಒಗ್ಗಟ್ಟಾಗಿ ಹೋರಾಟ ಮಾಡಿ. ನೀವು ಯಾರು ಬೇಡ ಅನ್ನಲ್ಲ. 4 ಜನ ಬರ್ತಾರೆ, 4 ಜನ ಸರ್ಕಾರದ ಪರ ಹೋಯ್ತಾರೆ, ಇನ್ನೊಂದು 4 ಜನ ನೀವು ಹೋರಾಟ ಮಾಡಿ ಲಬಲಬ ಅಂತ ಬಾಬಡ್ಕೊಂಡು ಕೂತ್ಕೊಂತೀರಿ. ಒಬ್ಬರು ಬೇಕು ಅಂತಾರೆ, ಒಬ್ಬರು ಬೇಡ ಅಂತಾರೆ. ಇದು ಯಾವ ಸೀಮೆಗಳದ್ದು ಹೋರಾಟ ಇದು? ಹೋರಾಟ ಬೀದಿಗಳದ್ದು ಬನ್ನಿ. ಸುಮ್ಮನೆ ಡ್ರೈವರ್ ಜೀವನ ಹಾಳು ಮಾಡೋಕ್ಕೆ ಹೋಗಬೇಡಿ, ಕಂಡಕ್ಟರ್ ಜೀವನ ಹಾಳು ಮಾಡೋಕ್ಕೆ ಹೋಗಬೇಡಿ. ನಾನು ಪ್ರತಿಯೊಬ್ಬ ನೌಕರರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇವತ್ತಿನ ಸರ್ಕಾರ, ಈ ಸರ್ಕಾರ ನಿಮ್ಮ ಸಮಸ್ಯೆಗಳು ಬಗೆಹರಿಸೋದಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆ ಬಗೆಹರಿಸಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ನಾಯಕರ ಮಾತು ಕೇಳ್ಕೊಂಡು ಹೋರಾಟ ಮಾಡೋಕ್ಕೆ ಹೋದರೆ ನೀವು ಮನೆಗೆ ಹೋಗೋದು ಗ್ಯಾರಂಟಿ. ನಾನು ನನ್ನ ಇದಕ್ಕೋಸ್ಕರ ಹೇಳ್ತಾ ಇಲ್ಲ, ಇವತ್ತು ಭಾಳ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ, ಭಾಳ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನಿಮ್ಮ ಸಂಘಟನೆಗಳನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದೀವಿ, ನಿಮ್ಮ ಹೋರಾಟಗಳನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದೀವಿ. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ನಾಯಕರ ಮಾತು ಕೇಳ್ಕೊಂಡು ನೀವು ಹೋರಾಟ ಮಾಡೋಕ್ಕೆ ಹೋದರೆ 100% ನೀವು ಮನೆಗೆ ಹೋಗ್ತೀರಾ. ಈ ಸರ್ಕಾರ ನಿಮ್ಮನ್ನು ಮನೆ ಕಳಿಸುತ್ತೆ. ಯಾಕಂದರೆ ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ದುಡ್ಡಿಲ್ಲ. 3 ವರ್ಷದಿಂದ ನೋಡ್ತಾ ಇದ್ದೀರಾ, ಒಂದೇ ಒಂದು ಹೊಸ ಬಸ್ ತಗೊಳಕ್ಕಾಗಿಲ್ಲ. ಯಾಕಂದರೆ ದುಡ್ಡಿಲ್ಲ. ಅದರಿಂದ ಹೋರಾಟ ಮಾಡೋಕ್ಕೆ ಹೋಗಬೇಡಿ, ಮನೆಗೆ ಹೋಗ್ತೀರಾ, ಕೆಲಸ ಮಾಡ್ಕೊಂಡು ಜೀವನ ಮಾಡಿ. ಈ ವರ್ಷ ಇನ್ನು 2 ವರ್ಷ ಬಿಟ್ಬಿಡಿ, ಹೊಸ ಸರ್ಕಾರ ಆಯ್ಕೆ ಮಾಡ್ಕೊಳ್ಳಿ ನೀವು, ಹೊಸ ಸರ್ಕಾರ ಆಯ್ಕೆ ಮಾಡ್ಕೊಳ್ಳಿ ನೀವು. ಆವಾಗ ನಿಮ್ಮ ಸಮಸ್ಯೆ ಬಗೆಹರಿಸೋಂಥ ನಾಯಕ ಬಂದೇ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಬೇಡ ಜೀವನ ಹಾಳು ಮಾಡ್ಕೋಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.